ನೋಡಿ ಧರ್ಮ ದರ್ಶನದ ಜನ ಜಾಸ್ತಿ ಆದಾಗ ಸೀಸನಲ್ಲಿ ನೋಡಿ ಆ ಬಿಲ್ಡಿಂಗ್ ಪೂರ್ತಿ ತುಂಬಿಸ್ತಾರೆ. ಆರಾಮಾಗಿ ಹೋಗಿ ಒಂದು 5 ನಿಮಿಷದಲ್ಲಿ ಒಳ್ಳೆ ಮುಖದರ್ಶನ ಮಾಡ್ಕೊಂಡು ಬರ್ಬೋದು. ಇಲ್ಲಿ ನೋಡಿ ಇವರೆಲ್ಲ ಮುಖದರ್ಶನಕ್ಕೆ ಹೋಗ್ತಾ ಇರೋಂಥವ್ರು. ಸ್ನೇಹಿತರೆ, ಅಲ್ಲಿಗೆ ಅಷ್ಟವಿನಾಯಕ ಯಾತ್ರೆ ಇಲ್ಲಿ ಕಂಪ್ಲೀಟ್ ಆಯಿತು, ಸಂಪನ್ನವಾಯಿತು. 8 ಗಣೇಶಗಳನ್ನು, ಸ್ವಯಂಭೂ ಗಣೇಶಗಳನ್ನು ಯಾವ ಸರ್ ನೋಡಿದ್ದು ನಾವು? ಆ್ಯಕ್ಚುಲಿ ಮೋರ್ಗಾಂವ್ ನೋಡಿ ನಂತರ ನಾವು ಇದಕ್ಕೆ ಹೋಗ್ಬೇಕಿತ್ತು, ಸಿದ್ಧಾಟೆಕ್ಕು. ಹಿಂಗೆ ಆ್ಯಕ್ಚುಲಿ ಮಾಡ್ಬೇಕು. ಆಮೇಲೆ ತಿಯೂರು ಹಿಂಗೆ ಮಾಡಬೇಕು. ಶಾಸ್ತ್ರಗಳ ಪ್ರಕಾರ, ಪುರಾಣಗಳ ಪ್ರಕಾರ, ಇಲ್ಲಿ ನಂಬಿಕೆ ಪ್ರಕಾರ. ಬಟ್ ಅಷ್ಟವಿನಾಯಕ ಯಾತ್ರೆ ಮಾಡಬೇಕು. ಪೂನಾ ಸುತ್ತ ಒಂದು ರೌಂಡು. ಇವಾಗೂ ಏನಿಲ್ಲ, ಪೂನಾಗೆ ನಾವು ಬಂದಾಗ ಆಲ್ಮೋಸ್ಟು ಕೊಲ್ಲಾಪುರ ಆದಮೇಲೆ ಪೂನಾ ಔಟ್ಸ್ಕರ್ಟ್ಸಲ್ಲಿ ಹೆಂಗಿದೀವಿ 100 ಕಿಲೋಮೀಟ್ರ್ ಸರೌಂಡಿಂಗಲ್ಲೇ ಅದೇ ಥರ ಇದೀವಿ. 100 ಕಿಲೋಮೀಟ್ರ್ ಸರೌಂಡಿಂಗಲ್ಲೇ ಇದ್ದೀವಿ. ಇವಾಗೂ ಇದ್ದೀವಿ. 90 ಕಿಲೋಮೀಟ್ರ್ ಪೂನಾ ಇದೆ. ಸೊ ಈಗ ಪಂಡ್ರಾಪುರದ ಕಡೆ ಹೊರಟಿದ್ದೀನಿ. ಸೊ ನಾವು ದರ್ಶನ ಮಾಡಿದ್ದು ಹೆಂಗೆ ಅಂತ ಹೇಳಿದ್ರೆ, ಫಸ್ಟು ನಾವು ಹೋಗಿದ್ದೇನೆ ಪಾಲಿ ನೋಡಿಕೊಂಡು ನೆಕ್ಸ್ಟು ಮಹಾಡ್ಗೆ ಹೋದ್ವಿ. ಮಹಾಡ್ ಮುಗಿಸಿ ನೆಕ್ಸ್ಟು ಲೆನ್ಯಾದ್ರಿ ಬಂದ್ವಿ. ಲೆನ್ಯಾದ್ರಿ ಮುಗಿಸಿ ಓಸಾರ್ಗೆ ಬಂದ್ವಿ. ಓಸಾರು ಶಿರ್ಡಿ ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡಿದ್ವಿ, 4 ಅಲ್ಲಾಗಿತ್ತಾ, ನಿನ್ನೆಯಿಂದ 4 ಕಂಪ್ಲೀಟ್ ಮಾಡಿದ್ದೀವಿ. ನೀವು ಕರೆಕ್ಟಾಗಿ ಬಂದ್ಬಿಟ್ರೆ ಈ 4ನ ಫಸ್ಟೇ ಕಂಪ್ಲೀಟ್ ಮಾಡ್ಬೋದು. 1 ದಿವಸದಲ್ಲಿ ಕಂಪ್ಲೀಟ್ ಮಾಡಿ ಬೇರೆ ಕಡೆನೂ ಹೋಗ್ಬೋದು. ಇವು ಪಂಡ್ರಾಪುರದಲ್ಲಿ ಹಾಲ್ಟ್ ಇದ್ರೆ ಬಂದು ಈ 4 ಯಾವ್ಯಾವ 4 ಅಂತ ಹೇಳಿದ್ರೆ, ನೀವು ಪಂಡ್ರಾಪುರದ ಕಡೆಯಿಂದ ಬಂದರೆ ಹಿಂಗೆ ಮಾಡಬೇಕಾಗತ್ತೆ. ಸಿದ್ಧಾಟೆಕ್ಕು, ಮೋರ್ಗಾಂವ್, ತಿಯೂರು, ರಂಜನ್ಗಾಂವ್. ನಾವು ಮನೆಯೇ ಬಂದು ರಂಜನ್ಗಾಂವ್, ತಿಯೂರು, ಮೋರ್ಗಾಂವ್, ಸಿದ್ಧಾಟೆಕ್. ಸೊ ಇದಾಗಿತ್ತು ಅಷ್ಟವಿನಾಯಕ ಯಾತ್ರೆ. ಪ್ರತಿಯೊಂದು ಮಾಹಿತಿ, ಸಣ್ಣ ಕಥೆನೂ ಹೇಳಿದ್ದೀನಿ, ಆ ಕ್ಷೇತ್ರದ ಮಹಿಮೆಗಳು ಹೇಳಿದ್ದೀನಿ, ಪುರಾಣಗಳು ಹೇಳಿದ್ದೀನಿ. ಪ್ರತಿಯೊಂದನ್ನು ನೋಡಿ, ಇದು ಇನ್ಸ್ಟಾಗ್ರಾಮಲ್ಲಿರುತ್ತೆ, ಫೇಸ್ಬುಕ್ಕಲ್ಲಿರುತ್ತೆ, ಯೂಟ್ಯೂಬಲ್ಲಿರುತ್ತೆ. ಪ್ರತಿಯೊಂದು ಕಡೆನೂ ಟ್ರಾವೆಲಿಂಗ್ ಟ್ರಕ್ಕರ್ ಅಂತ ಹಾಕಿದರೆ, ನೀವು ಯಾವುದೇ ದೇವಸ್ಥಾನ ಸರ್ಚ್ ಮಾಡಬೇಕಾದ್ರೂ, ಯಾವುದ್ರ ಬಗ್ಗೆ ಅಂತ ತಿಳ್ಕೊಳ್ಬೇಕಾದ್ರೂ ಫಸ್ಟ್ ಅದ್ರ ಹೆಸರು ಹಾಕ್ಬಿಟ್ಟು ಟ್ರಾವೆಲಿಂಗ್ ಟ್ರಕ್ಕರ್ ಅಂತ ಹಾಕಿದ್ರೆ ಸೀದಾ ಆ ವಿಡಿಯೋ ನಿಮ್ಮ ಮುಂದೆ ಬಂದ್ಬಿಡುತ್ತೆ. ಸೊ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತೀರಿ. ಟ್ರಕ್ಕರ್ ಅಂತ ಹೇಳಿದ್ರೆ TRU ಅನ್ಕೊತೀರಿ, ಇಲ್ಲ ಟ್ರಕ್ ಅಂತ ಹಾಕ್ತೀರಿ. TREKK ದೋಸ್ಬಿಟ್ಟು ಟ್ರಕ್ಕಿಂಗ್ ಮಾಡ್ತಾರೆ, ಅದಕ್ಕೆ ಟ್ರಕ್ಕರ್ ಅಂತ ಹೇಳ್ತಾರೆ. ಸೊ ಇದಾಗಿತ್ತು ನಮ್ಮ ಅಷ್ಟವಿನಾಯಕ ಯಾತ್ರೆ. ಸೊ ನೆಕ್ಸ್ಟು ನಮ್ಮ ಪ್ರಯಾಣ ಪಂಡ್ರಾಪುರದ ಕಡೆಗೆ, ಭಗವಂತನ ದರ್ಶನಕ್ಕೆ, ವಿಠಲನ ದರ್ಶನ ಮಾಡಿ ಹಾಗೆ ಇದಕ್ಕೆ ಹೋಗ್ಬೇಕು. ಬಿಜಾಪುರಲ್ಲಿ ಅಫ್ಜಲ್ ಖಾನ್ನ ಏನು ಸಾಯಿಸಿದ್ರು ಪ್ರತಾಪ್ಗಢಲ್ಲಿ, ಆ ಅಫ್ಜಲ್ ಖಾನು ತನ್ನ ಹೆಂಡ್ತೀರ್ನ ಇಲ್ಲಿ ಸಾಯಿಸಿ, 50 ಜನ ಹೆಂಡ್ತೀರ್ನ ಸಾಯಿಸಿ, ತದನಂತರ ಬಿಜಾಪುರದಿಂದ ಪ್ರತಾಪ್ಗಢಗೆ ಹೋಗೋದು. ಪ್ರತಾಪ್ಗಢಲ್ಲಿ ಎದುರು ಬದ್ರ ಆಗ್ತಾರೆ ಶಿವಾಜಿ ಮಹಾರಾಜರವರು. ಆವಾಗ ಮೀಟ್ ಮಾಡಬೇಕು ಅಂತ ಹೇಳಿ ಅದನ್ನ ಕಥೆಯಲ್ಲಿ ಹೇಳಿದ್ದೀನಿ. ಸೊ ಅದೊಂದು ಲಿಂಕ್ ಮಾಡಿ ಅದನ್ನು ತೋರಿಸ್ಬಿಟ್ಟು ನಮ್ಮ ಈ ಪ್ರವಾಸನ ಮುಗಿಸಿ ಮತ್ತೆ ಕನಕಪುರದ ಕಡೆ ಪ್ರಯಾಣವನ್ನು ಬೆಳೆಸೋವಂಥದ್ದು. ಸೊ ಬನ್ನಿ, ನಮ್ಮ ಪ್ರಯಾಣವನ್ನು ಪಂಡ್ರಾಪುರದ ಕಡೆ ಬೆಳೆಸೋಣ. ಅಷ್ಟವಿನಾಯಕ ಯಾತ್ರೆ ತುಂಬ ವರ್ಷಗಳಿಂದ ಮಾಡಿದ್ದೆ, ಇವಾಗ ಮಾಡಿದ್ದೀನಿ. ಮತ್ತೊಮ್ಮೆ ಇನ್ನೊಂದು ಸಾರಿ ಯಾವಾಗ ಭಗವಂತ ಗಣೇಶ ಬಾಪ್ಪ ಮಗನೇ ಮಾಡು ಒಂದು ಯಾತ್ರೆನ ಅಂದರೆ ಖಂಡಿತ ಮಾಡೋಣ. ಸೊ ಪಂಡ್ರಾಪುರ ರೀಚ್ ಆಯಿತು. ಶಿವಾಜಿ ಮಹಾರಾಜ್ ಚೌಕ್, ಪಂಡ್ರಾಪುರ್. ಪಾರ್ಕಿಂಗ್ ಮಾಡಿ ಇಲ್ಲಿಂದ ಶಿವಾಜಿ ಮಹಾರಾಜ್ ಚೌಕ್ ಹತ್ರನೇ ನಿಮಗೆ ಪಾರ್ಕಿಂಗ್ ಸಿಗತ್ತೆ. ಮೈದಾನ ಇದೆ. ಪಂಡ್ರಾಪುರ ದೇವಸ್ಥಾನಕ್ಕೆ ಇಲ್ಲಿ ಏನೇನು ಬದಲಾವಣೆ ಆದರೂ ಇದೊಂದು ಜಾಗ ಮಾತ್ರ ಲ್ಯಾಂಡ್ ಮಾರ್ಕ್ ಇದ್ದಂಗೆ. ಇದರಿಂದ ಹಿಂದಕ್ಕೇನೆ ಶಿವಾಜಿ ಚೌಕು. ಆ ಶಿವಾಜಿ ಚೌಕಿಂದ ಸ್ಟ್ರೈಟ್ ಹೋಗಿ ಹಂಗೇನೆ ಒಂದು 100 ಮೀಟ್ರ್ ಹೋದರೆ ಎಡಗಡೆಗೆ ಸಿಗತ್ತೆ ಪಾರ್ಕಿಂಗು. ನೋಡಿ, ಇದು ಎಕ್ಸಿಟ್ ಪಶ್ಚಿಮ ದ್ವಾರ.
ಇದು ಉತ್ತರ ದ್ವಾರ, ಪಶ್ಚಿಮ ದ್ವಾರ, ಉತ್ತರ ದ್ವಾರ, 4 ದ್ವಾರಗಳಿದೆ. ಅಂತ ಪಾಂಡುರಂಗ ಗೋವಿಂದ ಉತ್ತರ ದ್ವಾರ. ಅಂತೂ ನೋಡಿ ಮುಖ್ಯ ದ್ವಾರ. ಇದು ಚಂದ್ರಭಾಗ ನದಿಗೆ ಹೋಗುತ್ತೆ. ಇದು ಫ್ರಂಟ್. ನೋಡಿ ಅಲ್ಲಿಂದ ಮುಖದರ್ಶನಕ್ಕೆ ಹೋಗುವಂಥದ್ದು. ಒಳಗಡೆ ಮೊಬೈಲು ಕ್ಯಾಮ್ರಾಸ್ ಏನು ಬಿಡಲ್ಲ. ಮುಖದರ್ಶನಕ್ಕೆ ಹೋಗಿ ನಮ್ಮ ಅತ್ತೆ ಮಾವ ದರ್ಶನ ಮಾಡ್ಕೊಂಡು ಬಂದಮೇಲೆ ನಾವು ದರ್ಶನಕ್ಕೆ ಹೋಗುವಂಥದ್ದು. ಇವರೆಲ್ಲ ನೋಡಿ ಹೆಂಗೆ ನೋಡ್ತಾರೆ ಕ್ಯಾಮ್ರಾನ. ಇಲ್ಲಿ ದೇವಸ್ಥಾನದಿಂದ ಬಂದಿದ ತಕ್ಷಣ ಇಲ್ಲಿ ಮುಖದರ್ಶನ ಕ್ಯೂ ಅಂತ ಇದೆ ನೋಡಿ. ಆರಾಮಾಗಿ ಹೋಗಿ ಒಂದು 5 ನಿಮಿಷದಲ್ಲಿ ಒಳ್ಳೆ ಮುಖದರ್ಶನ ಮಾಡ್ಕೊಂಡು ಬರ್ಬೋದು. ಇಲ್ಲಿ ನೋಡಿ ಇವರೆಲ್ಲ ಮುಖದರ್ಶನಕ್ಕೆ ಹೋಗ್ತಾ ಇರೋವಂಥವ್ರು. ನೋಡಿ ಧರ್ಮ ದರ್ಶನದ ಜನ ಜಾಸ್ತಿ ಆದಾಗ ಸೀಸನಲ್ಲಿ ನೋಡಿ ಆ ಬಿಲ್ಡಿಂಗ್ ಪೂರ್ತಿ ತುಂಬಿಸ್ತಾರೆ. ಇವಾಗ ಕಮ್ಮಿ ಇದ್ದಾರೆ. ಆ ಬಿಲ್ಡಿಂಗಿಂದ ಶುರು ಮಾಡಿ ಇಲ್ಲಿ ಮೇಲೆ ಹೋಗ್ತಾ ಇದ್ದಾರೆ ನೋಡಿ ಸಾಲು. 1.5 ಅವರ್ ಬೇಕು ದರ್ಶನಕ್ಕೆ ಮಿನಿಮಮ್. ಆರಾಮಾಗಿ ಹೋಗಿ 5 ನಿಮಿಷದಲ್ಲಿ ಒಳ್ಳೆ ಮುಖದರ್ಶನ ಮಾಡಿಕೊಂಡು ಭಗವಂತಂದು ಪಾಂಡುರಂಗಂದು ರುಕ್ಮಿಣಿದು ಒಳ್ಳೆ ದರ್ಶನ ಆಯಿತು. ಈಗ ನಮ್ಮ ಕರ್ನಾಟಕದ ಕಡೆ ಪ್ರಯಾಣ. ಆಲ್ಮೋಸ್ಟ್ ನೆನ್ನೆಗೆ 1 ವಾರ ಆಯಿತು ನಾವು ಹೊರಟು. ಬಿಜಾಪುರದ ಕಡೆ ಇವಾಗ ಪ್ರಯಾಣ ಬೆಳೆಸೋಣ ಬನ್ನಿ. ದೇವಸ್ಥಾನ ಒಂದು ಪ್ರದಕ್ಷಿಣೆನೂ ಆಯಿತು. ಆ ಕಡೆಯಿಂದ ಹೋದ್ವಿ, ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಈ ಕಡೆಯಿಂದ ಬಂದ್ವಿ. ದರ್ಶನ ಮಾಡ್ಕೊಂಡು ಬರೋರು ಎಕ್ಸಿಟ್ ಈ ಕಡೆಯಿಂದ ನಮ್ಮ ಪ್ರಯಾಣ ಪಾರ್ಕಿಂಗ್ ಕಡೆಗೆ. ಬಿಜಾಪುರದಲ್ಲಿ ಪಾಂಡುರಂಗನ ದೇವಸ್ಥಾನದ ಎದುರುಗಡೆ ಈ ಕಡೆಯಿಂದ ಪಾರ್ಕಿಂಗ್ ಮಾಡಿದ್ರೆ ಗಣೇಶ ಭಾಳ ವಿಶೇಷವಾಗಿದೆ. ಸೊಂಡ್ಲನ 3-4 ಸುತ್ತು ಮಾಡಿದ್ದಾರೆ ನೋಡಿ. ಅದು ನಮ್ಮ ಕರ್ನಾಟಕ ಬಿಜಾಪುರ ಚಡ್ಚಣ್ಗೆ ಹೋಗುವಂಥ ರೋಡ್ ಅದು. ಇಲ್ಲೊಂದು ಭವಾನಿ ತಾಯಿ ಶಿವಾಜಿ ಮಹಾರಾಜದ ಒಂದು ದೇವಸ್ಥಾನ ಇತ್ತು. ಜಾಗ ನೀಟಾಗಿದೆ. ಇಲ್ಲಿ ವೆಜಿಟೇಬಲ್ ಪಲಾವೇನೆ ಪಲಾವು. ಜಾಗ ಭಾಳ ನೀಟಾಗಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೋಡಿ ಇದೆ ನೋಡಿ ಭವಾನಿ ತಾಯಿ ಶಿವಾಜಿ ಮಹಾರಾಜರು ಕತ್ತಿ ಕೊಡ್ತಾ ಇರೋದು. ತುಳಜಾ ಭವಾನಿ ವಿಡಿಯೋ ಮಾಡಿದ್ದೀನಿ ನೋಡಿ ಅದನ್ನು. ತರಕಾರಿ ಪಲಾವ್ ಹೆಂಗಿದೆ ಸರ್? ವೆಜಿಟೇಬಲ್ ಪಲಾವ್ ಬಟಾಣಿ ಹಾಕೋರು ಚೆನ್ನಾಗಿದೆ. ಅವರೆಕಾಳು ಹಾಕಿಲ್ಲ. ಅವರೆಕಾಳು ಹಾಕಿದ್ರೆ ಚೆನ್ನಾಗಿರೋದು ನನಗೆ. ನೋಡಿ ಬಿಸಿ ಬಿಸಿ ತರಕಾರಿ ಪಲಾವ್, ಬಟಾಣಿ ಹಾಕಿ, ಮೊಸರು ಬಜ್ಜಿ. ಅನ್ನದಾತೋ ಸುಖಿ ಭವ.